ಟಾಟಾ ಪಂಚ್ ವೆಹಿಕಲ್ ಡೆಲಿವರಿ ಕೊಡ್ತಾ ಇದ್ದೀರಿ ನೋಡಿ. ಇದೇ ನೋಡ್ಬೋದು ನೀವು ಟಾಟಾ ಪಂಚ್ ವೆಹಿಕಲ್ಲು. ಇವತ್ತು ನಾವು ಟಾಟಾ ಪಂಚ್ ಕಾರ್ನ ಪರ್ಚೇಸ್ ಮಾಡಿದ್ದೀವಿ. ಕಾರ್ ತುಂಬ ಚೆನ್ನಾಗಿದೆ, ತುಂಬ ವ್ಯಾಲ್ಯೂಯಬಲ್ ಕಾರು. ನಮಗೆ ಬೇಕಾದಂಥ ವ್ಯಾಲ್ಯೂನಲ್ಲಿ ಬೇಕಾದಂಥ ರೀತಿಯಲ್ಲಿ ಕಾರು ನಮಗೆ ಸ್ಯಾಟಿಸ್ಫೈ ಆಗಿ ಕಾರ್ ಸಿಕ್ಕಿದೆ. ಟ್ರೂ ವ್ಯಾಲಿಗೆ ತುಂಬ ಧನ್ಯವಾದ. ವಿಶ್ವಾಸಾರ್ಹ, ಟ್ಯಾಂಪರಿಂಗ್ ಇರಲ್ಲ, ಜೆನ್ಯೂನ್ ಡಾಕ್ಯುಮೆಂಟೇಷನ್ ಹ್ಯಾಸಲ್ಸ್ ಇರಲ್ಲ, ಪ್ರಾಪರ್ ಡಾಕ್ಯುಮೆಂಟೇಷನ್ಸ್ ಇರುತ್ತೆ, ನೀಟಾಗಿ ಮಾಡಿಕೊಡ್ತಾರೆ. ಏನೇ ಇದ್ದರೂ ಟ್ರಾನ್ಸ್ಪರೆಂಟಾಗಿ ಬಿಸ್ನೆಸ್ ಮೇಂಟೈನ್ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇರುತ್ತೆ. ಮಾರುತಿ ಟ್ರೂ ವ್ಯಾಲ್ಯೂ ಅಂದರೆ ವಿಶ್ವಾಸ. ಎಲ್ರಿಗೂ ನಮಸ್ಕಾರ, ನಾನು ಮೋಹನ್. ಇವತ್ತು ಬಂದುಬಿಟ್ಟು ನಾನು ನಿಜವಾಗ್ಲೂ ನನಗೆ ತುಂಬ ಇಷ್ಟವಾಗಿರೋಂಥ ಪ್ಲೇಸು ಅಂಥ ಪ್ಲೇಸ್ ಹತ್ರ ಬಂದಿದ್ದು. ಅದೇನು ಗೊತ್ತಾ? ಟ್ರೂ ವ್ಯಾಲ್ಯೂ. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಪ್ಲೇಸ್ ನೋಡಿದ್ರೆ. ನಿಮಗೆ ಗೊತ್ತಿದೆ ನಾನು ಅಲ್ಲಿ ಕೆಲಸ ಮಾಡುವಾಗ ಎಷ್ಟೊಂದು ಇಷ್ಟ ಆಗಿತ್ತು ನನಗೆ ಪ್ಲೇಸ್ ಅಂತ. ಬಟ್ ಇದು ಬಂದುಬಿಟ್ಟು ನಿಮಗೆ ಸುಮ್ಮನಹಳ್ಳಿ ಜಂಕ್ಷನ್ ಹತ್ರ ಇರುವಂಥ ವರುಣ್ ಮೋಟರ್ಸ್, ಅಲ್ಲಿಗೆ ಬಂದಿದ್ದೀನಿ ನಾನು. ಅದು ಚಂದ್ರಪುರಕ್ಕೆ ಹೋಗಿಲ್ಲ. ಸೊ ಇಲ್ಲಿ ನಾನೀಗ ಆಫೀಸಲ್ಲಿ ಒಂದು ಸ್ವಲ್ಪ ಕುತ್ಕೊಂಡಿದ್ದೆ. ನಿಜವಾಗ್ಲೂ ನೋಡಿದ್ರೆ ಸೇಮ್ ಅದೇ ಆಫೀಸ್ ಥರ ಇದೆ. ಚೇರ್ಸ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ತುಂಬ ಫೀಲ್ ಆಗುತ್ತೆ. ಮತ್ತು ನಾನು ಒಂದೇ ಪ್ಲೇಸಲ್ಲಿ ಕುತ್ಕೊಂತ ಇದ್ದೆ. ಆ ಪ್ಲೇಸ್ ಕೂಡ ನನಗೆ ಜ್ಞಾಪಕ ಬಂತು. ಅಕ್ಸೆಸರೀಸ್ ಅವ್ರು ಪ್ರವೀಣ್ ಅಂತ ಅವ್ರು ಬಂದು ಮೋನ ಕುತ್ಕೊಂಬಿಡಿ ಎದ್ಬಾರೋ ಅಂತ ಇದ್ರು. ಅವೆಲ್ಲ ನನಗೆ ಜ್ಞಾಪಕ ಬಂತು. ನಿಜವಾಗ್ಲೂ ತುಂಬ ಸಖತ್ತಾಗಿದೆ. ಬಟ್ ಏನು ಮಾಡೋದು, ನಮ್ಗೆ ಇಷ್ಟ ಆಗಿರೋ ಜಾಗದಲ್ಲಿ ಇರ್ಲಿಕ್ಕಾಗಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಒಂದೇ ಪ್ಲೇಸಲ್ಲಿ ಇರೋಕ್ಕಾಗಲ್ಲ ಅಂತ ವಿಷ್ಣುವರ್ಧನ್ ಸಾಂಗಲ್ಲಿ ಹೇಳಿದಾರಲ್ಲ, ಆ ಥರ ನಾವು ಇರ್ಲಿಕ್ಕಾಗಲ್ಲ. ಇಲ್ಲಿ ನನ್ನ ಎಮೋಷನ್ಸ್ ಎಲ್ಲ ಬಿಟ್ಬಿಡೋಣ. ನಾವೀಗ ಈ ಶೋರೂಮ್ ಬರೋಣ. ವರುಣ್ ಮೋಟಾರ್ಸು, ಸುಮ್ಮನಹಳ್ಳಿ ಜಂಕ್ಷನ್ ಹತ್ರ ಇರೋಂಥ ಟ್ರೂ ವ್ಯಾಲ್ಯೂ ಶೋರೂಮ್ ಬಂದಿದ್ದೀನಿ. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೇ ಮಲ್ಟಿ ಬ್ರ್ಯಾಂಡೆಡ್ ಪ್ರೀಮೋಡ್ ಕಾರ್ಸ್ ಅನ್ನೋದು ಅವೈಲೇಬಲ್ ಇರ್ತವೆ. ಇಲ್ಲಿ ಎಲ್ಲ ಸರ್ಟಿಫೈಡ್ ಆಗಿರ್ತವೆ. 376 ಪಾಯಿಂಟ್ ಚೆಕ್ ಆಗಿರ್ತವೆ ಮಾರುತಿ ಕಡೆಯಿಂದ. ನಿಮ್ಗೆ ಇಲ್ಲಿ ಸರ್ವಿಸ್ ಇದೆ, ನ್ಯೂ ಕಾರ್ ಅವೈಲೇಬಲ್ ಇರುತ್ತೆ, ಎಲ್ಲ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇನ್ನೊಂದ್ಸರಿ ನಾವು ತಿಳ್ಕೊಳ್ತಾ ಹೋಗೋಣ. ಮಹೇಶ್ ಸರ್ ಅಂತಿದ್ದಾರೆ, ಅವ್ರು ಕೇಳಿಬಿಟ್ಟು ನಾವು ಶೋರೂಮ್ ಬಗ್ಗೆ ಎಲ್ಲ ತಿಳ್ಕೊಂಡು ನೆಕ್ಸ್ಟ್ ನಾವು ಕಾರ್ಸ್ ಬಗ್ಗೆ ಎಲ್ಲ ಹೋಗೋಣ. ಬನ್ನಿ. ಇವರು ಪದ್ಮನಾಭನ್ ಸರ್ ಅಂತ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಶೋರೂಮ್ ಬಂದಿದ್ದೀವಿ, ಟ್ರೂ ವ್ಯಾಲ್ಯೂ ಶೋರೂಮು. ನಮ್ಮ ಆಡಿಯನ್ಸ್ಗೆ ಆಲ್ರೆಡಿ ಗೊತ್ತಿದೆ ಟ್ರೂ ವ್ಯಾಲ್ಯೂ ಅಂದರೆ ಏನು ಅಂತ. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ವರುಣ್ ಮೋಟರ್ಸ್ ಟ್ರೂ ವ್ಯಾಲ್ಯೂ ಮಾಗಡಿ ರೋಡಲ್ಲಿರೋಂಥ ಇದು ನಿಮ್ಮ ಶೋರೂಮ್ ಬಗ್ಗೆ ಇನ್ನೊಂದ್ಸರಿ ನಮ್ಮ ಆಡಿಯನ್ಸ್ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಎಲ್ಲ ಕನ್ನಡ ವೀಕ್ಷಕರಿಗೂ ಅನ್ಯ ಭಾಷೆ ವೀಕ್ಷಕರಿಗೂ ವಂದನೆಗಳು. ನಾನು ವರುಣ್ ಮೋಟರ್ಸ್ ಟ್ರೂ ವ್ಯಾಲ್ಯೂಯಿಂದ ರೆಪ್ರೆಸೆಂಟೇಟಿವ್, ಸೇಲ್ಸ್ ರೆಪ್ರೆಸೆಂಟೇಟಿವ್ ಮಾತಾಡ್ತಾ ಇರೋದು. ಇಲ್ಲಿ ವರುಣ್ ಮೋಟರ್ಸಲ್ಲಿ ಕಸ್ಟಮರ್ ಯಾಕೆ ವೆಹಿಕಲ್ ತೊಗೋಬೇಕು ಅಂದರೆ, ಇದು ಬಂದು ಮಾರುತಿ ಅಥರೈಸ್ಡ್ ಡೀಲರು, ಪ್ಲಸ್ ಏನಂದರೆ ಆಲ್ ಇಂಡಿಯಾ ನಂಬರ್ 1 ಡೀಲರ್ ವರುಣ್ ಮೋಟರ್ಸು. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಸರ್ವಿಸ್ ಇರುತ್ತೆ. ಪ್ಲಸ್ ಏನಂದರೆ ಕಸ್ಟಮರ್ ಇಲ್ಲೇ ಯಾಕೆ ವೆಹಿಕಲ್ ತೊಗೋಬೇಕು ಅಂದರೆ, ಒಂದನೇದಾಗಿ ಕಸ್ಟಮರ್ ಇಲ್ಲಿ ಬಂದರೆ ಟ್ರಸ್ಟ್. ಬೇರೆ ಕಡೆ ನಿಮ್ಗೆ ಅದು ಸಿಗೋಲ್ಲ, ಆದರೆ ಇಲ್ಲಿ 100% ಟ್ರಸ್ಟ್ ಇದ್ದೇ ಇರುತ್ತೆ. ಪ್ಲಸ್ ನಮ್ಮದು ಬಂದು ಆಲ್ಮೋಸ್ಟ್ 12+ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ, ನ್ಯೂ ಕಾರ್ ಔಟ್ಲೆಟ್ಸು. 3+ ಟ್ರೂ ವ್ಯಾಲ್ಯೂ ಔಟ್ಲೆಟ್ಸ್ ಇದೆ. ಮತ್ತು ಸರ್ವಿಸ್ ಸೆಂಟರ್ಸ್ ಇದೆ, ಆಲ್ಮೋಸ್ಟ್ ಒಂದು 15+ ಸರ್ವಿಸ್ ಸೆಂಟರ್ಸ್ ಇದೆ. ಪ್ಲಸ್ ನಮ್ಮಲ್ಲಿ ಆಲ್ಮೋಸ್ಟು 190+ ವೆಹಿಕಲ್ ಪ್ರೀ ಓನ್ಡ್ ವೆಹಿಕಲ್ ಸ್ಟಾಕ್ಸ್ ಇದೆ. ಮತ್ತು ನ್ಯೂ ಕಾರು ತುಂಬ ವೆಹಿಕಲ್ ಸ್ಟಾಕ್ಸ್ ಇದೆ. ಆಲ್ಮೋಸ್ಟ್ ಮಾರುತಿ ಲಯ ವೇರಿಯಂಟ್ಸ್ ಸಿಗುತ್ತೆ. ಪ್ರತಿಯೊಂದು ವೆಹಿಕಲ್ಲು ಸ್ಟಾಕ್ ಸಿಗುತ್ತೆ. ಪ್ಲಸ್ ಇನ್ನೊಂದೇನಂದರೆ ನಮ್ಮಲ್ಲಿ ವಾರಂಟಿ ಬರುತ್ತೆ, ಸರ್ವಿಸ್ ಬರುತ್ತೆ, ಫ್ರೀ ಸರ್ವಿಸಸ್ ಬರುತ್ತೆ. ನಾವು ಪ್ರತಿಯೊಂದು ವೆಹಿಕಲ್ಲು ಕಂಪ್ಲೀಟ್ ಸರ್ವಿಸ್ ಮಾಡಿನೇ ಕಸ್ಟಮರ್ ಕೊಡೋದು. ಪ್ಲಸ್ ಅದರಲ್ಲೂ ವಾರಂಟಿ, ನಾನ್ ವಾರಂಟಿ 2 ಥರ ವೆಹಿಕಲ್ ಬರುತ್ತೆ. ಟ್ರೂ ವ್ಯಾಲ್ಯೂ ಕ್ಯಾಟಗರಿ ಒಂಥರ ವೆಹಿಕಲ್ ಬರುತ್ತೆ, ನಾನ್ ಟ್ರೂ ವ್ಯಾಲ್ಯೂ ಕ್ಯಾಟಗರಿ ಒಂಥರ ವೆಹಿಕಲ್ ಬರುತ್ತೆ. ಟ್ರೂ ವ್ಯಾಲ್ಯೂ ಕ್ಯಾಟಗರಿಗೆ 2 ಥರ ವೇರಿಯಂಟ್ ಬರುತ್ತೆ. ಒಂದು 1 ಇಯರ್ ವಾರಂಟಿ ಬರುತ್ತೆ, ಒಂದು 6 ಮಂತ್ಸ್ ವಾರಂಟಿ ಬರುತ್ತೆ. 1 ಇಯರ್ ವಾರಂಟಿಲಿ ನಿಮಗೆ ಇಂಜಿನ್, ಗೇರ್ ಬಾಕ್ಸ್ ಎಲ್ಲ ಕವರ್ ಆಗುತ್ತೆ. ಸೇಮ್ ಆ್ಯಸ್ ಯೂಶಲಿ ನಿಮಗೆ 6 ಮಂತ್ಸಲ್ಲೂ ಅದೇ ಥರ ಕವರ್ ಆಗುತ್ತೆ. ಏನಂದರೆ ಕಿಲೋಮೀಟರ್ ವೈಸ್ ಡಿಫ್ರೆನ್ಸ್ ಇರುತ್ತೆ. 1 ಇಯರಲ್ಲಿ ನಿಮಗೆ 15,000 ಕಿಲೋಮೀಟರ್ ವಾರಂಟಿ ಬಂದರೆ, 6 ಮಂತ್ಸ್ ವಾರಂಟಿಲಿ 7,500 ಕಿಲೋಮೀಟರ್ ವಾರಂಟಿ ಬರುತ್ತೆ. ಇದು ಅಕ್ರಾಸ್ ಪ್ಯಾನ್ ಇಂಡಿಯಾ ವಾರಂಟಿ. ಇಲ್ಲೇ ಸರ್ವಿಸ್ ಮಾಡಿಸ್ಬೇಕು, ಇಲ್ಲೇ ಮಾಡಿಸ್ಬೇಕು ಅಂತಿಲ್ಲ. ಅಕ್ರಾಸ್ ಪ್ಯಾನ್ ಇಂಡಿಯಾ ಮಾರುತಿ ಅಥರೈಸ್ಡ್ ಸರ್ವಿಸ್ ಸೆಂಟರ್ ಎಲ್ಲಿ ಬೇಕಾದ್ರೂ ನೀವು ಸರ್ವಿಸ್ ಮಾಡ್ಕೋಬೋದು. ಪ್ಲಸ್ ಎಲ್ಲಿ ಬೇಕಾದ್ರೂ ವಾರಂಟಿ ಕ್ಲೈಮ್ ಮಾಡ್ಬೋದು. ಅದು ನೀವು ವಾರಂಟಿ ಬಂದು ಇಂಜಿನ್, ಗೇರ್ ಬಾಕ್ಸ್ ಮಾತ್ರ ಇರುತ್ತೆ ಸರ್.
ಪ್ಲಸ್ ಏನಂದರೆ ನಮ್ಮಲ್ಲಿ ಆಲ್ಮೋಸ್ಟ್ 190+ ನಾವು ಹೇಳಿದ್ರೆ 190+ ವೆಹಿಕಲ್ ಸ್ಟಾಕ್ ಇದೆ. ಪ್ಲಸ್ ಅದರಲ್ಲಿ 50+ ಟ್ರೂ ವ್ಯಾಲ್ಯೂ ಕ್ಯಾಟಗರಿ ವಾರಂಟಿ. ಟ್ರೂ ವ್ಯಾಲ್ಯೂ ಕ್ಯಾಟಗರಿ ಮೀನ್ಸ್ ನಿಮಗೆ ವಾರಂಟಿ ಇರೋ ವೆಹಿಕಲ್ಸು ಸಿಗುತ್ತೆ 50+. ಮತ್ತು ಡೈಲಿ ಫ್ರೆಶ್ ಸ್ಟಾಕ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು ನೋಡಿದಂಗೆ ಅವಾಗಲೇ ನಾವು ಒಂದು ವೆಹಿಕಲ್ ಡೆಲಿವರಿ ಕೊಡ್ತೀವಿ, ಪಂಚ್ ವೆಹಿಕಲ್. ಯಾವ ಥರ ವೆಹಿಕಲ್ ಡೆಲಿವರಿ ಕೊಟ್ಟರೆ ಅದೇ ವೆಹಿಕಲ್ ಪ್ರತಿಯೊಂದು ಕಸ್ಟಮರ್ಗೂ ನಾವು ವೆಹಿಕಲ್ ಡೆಲಿವರಿ ಕೊಡೋದು. ಹೇಳ್ದಂಗೆ ನಿಮಗೆ ಟಾಟಾ ಪಂಚ್ ವೆಹಿಕಲ್ ಡೆಲಿವರಿ ಕೊಡ್ತಾ ಇದ್ದೀರಿ. ನೋಡಿ ಇದೇ ನೋಡ್ಬೋದು ನೀವು ಟಾಟಾ ಪಂಚ್ ವೆಹಿಕಲ್ ಯಾವ ರೀತಿ ಎಷ್ಟು ನೀಟಾಗಿದೆ, ಎಷ್ಟು ಕ್ಲೀನ್ ಆಗಿದೆ. ಮತ್ತು ಇಂಟೀರಿಯರ್ ನೋಡ್ಬೋದು ನೀವು ಯಾವ ಥರ ಎಷ್ಟು ನೀಟಾಗಿದೆ ಅಂತ. ನಿಮಗೆ ಸೆಕೆಂಡ್ ಹ್ಯಾಂಡ್ ಅಂತ ಫೀಲೇ ಆಗಲ್ಲ. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ವೆಹಿಕಲ್ ಇದೆ. ಫುಲ್ ಶೋರೂಮ್ ಗಾಡಿ ಥರ ಇದೆ ಸರ್ ಇದು. ನೋಡಿ ಯಾರೇ ಪ್ರತಿಯೊಬ್ಬರು ವೆಹಿಕಲ್ ತೊಗೊಳೋದಾದ್ರೂ ಇದೇ ಕಂಡೀಷನಲ್ಲೇ ವೆಹಿಕಲ್ ಕೊಡ್ತೀರಂತ ನಾವು ನಿಮ್ಗೆ ಭರವಸೆ ಕೊಡ್ಬೋದು. ನೋಡಿ ಎಷ್ಟು ನೀಟಾಗಿದೆ. ಟೈರ್ಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ಇಷ್ಟು ಕ್ಲೀನಾಗಿ ಡೆಲಿವರಿ ಕೊಡ್ತಿದ್ದಾರೆ ನೋಡಿ. ಹೊಸ ಕಾರ್ ಥರ ಮಾಡಿಬಿಟ್ಟು ಕೊಡ್ತಿದ್ದಾರೆ. ಆ ಕಸ್ಟಮರ್ಗೆ ಒಂದು ವಾವ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂದರೆ ನಾವು ಇಷ್ಟು ಕಷ್ಟಪಟ್ಟು ಕಸ್ಟಮರ್ಗೆ ಡೆಲಿವರಿ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಮ್ಮ ಔಟ್ಲೆಟಲ್ಲಿ. ಇದನ್ನು ನಾವು ಭರವಸೆ ಕೊಡ್ತೀರಿ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಆಲ್ಮೋಸ್ಟ್ 90% ಮೇಲೆ ಮೀಟ್ ಮಾಡಿರ್ತೀರಿ. ತುಂಬ ಗ್ರೇಟ್ ಸರ್. ಮೈನ್ ಕಸ್ಟಮರ್ ಇಂಪಾರ್ಟೆಂಟ್. ನೀವು ಇಂಜಿನ್ ಅವ್ರು ಹ್ಯಾಪಿ ಆಗಿದ್ರೆ ಸಮೇತ ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ. ಇಂಜಿನ್ ರೂಮ್ ಕೂಡ ತುಂಬ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಸಖತ್ತಾಗಿದೆ. ಇವಾಗ ನೀವು ಡಿಸೈಡ್ ಮಾಡ್ಬೋದು ವೆಹಿಕಲ್ ಎಲ್ಲಿ ಬೈ ಮಾಡಬೇಕು ಅಂತ. ಓಕೆ, ಆ ಡೆಲಿವರಿ ಕಸ್ಟಮರ್ಗೆ ಯಾವ ಥರ ಅನುಭವ ಆಗಿದೆ ಅವ್ರ ಮಾತಿಂದನೇ ಕೇಳೋದ ಬನ್ನಿ. ಟ್ರೂ ವ್ಯಾಲ್ಯೂ ಜಂಕ್ಷನ್, ಸುಮ್ನಹಳ್ಳಿ ಜಂಕ್ಷನಲ್ಲಿ ಇವತ್ತು ನಾವು ಟಾಟಾ ಪಂಚ್ ಕಾರ್ನ ಪರ್ಚೇಸ್ ಮಾಡಿದ್ದೀವಿ. ಪದ್ಮನಾಭ್ ಸರ್ ಅಂತೇಳಿ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವ್ರ ಮುಖಾಂತರ ಇದೊಂದು ಪ್ರಕ್ರಿಯೆ ನಡೆದಿತ್ತು. ಈ ಒಂದು ಪ್ರಕ್ರಿಯೆ ತುಂಬ ಎಕ್ಸಿಲೆಂಟಾಗಿ ಈ ಒಂದು ಪ್ರಕ್ರಿಯೆ ನಡೆದು ಇವತ್ತು ನಾವು ಟಾಟಾ ಪಂಚ್ ಕಾರ್ನ ಪರ್ಚೇಸ್ ಮಾಡಿದ್ದೀವಿ. ಕಾರ್ ತುಂಬ ಚೆನ್ನಾಗಿದೆ, ತುಂಬ ವ್ಯಾಲ್ಯೂಯಬಲ್ ಕಾರು. ನಮಗೆ ಬೇಕಾದಂಥ ವ್ಯಾಲ್ಯೂನಲ್ಲಿ, ಬೇಕಾದಂಥ ರೀತಿಯಲ್ಲಿ ಕಾರು ನಮಗೆ ಸ್ಯಾಟಿಸ್ಫೈ ಆಗಿ ಕಾರ್ ಸಿಕ್ಕಿದೆ. ಟ್ರೂ ವ್ಯಾಲಿಗೆ ತುಂಬ ಧನ್ಯವಾದ. ಅದೇ ಥರ ನೀಟ್ ಆ್ಯಂಡ್ ಕ್ಲೀನ್ ಹೈಜಿನಿಕ್ ಆಗಿರುತ್ತೆ ವೆಹಿಕಲ್ಸು. ನೀವು ಚೆಕ್ ಮಾಡಿ ನೋಡ್ಬೋದು ಬೇಕಾದ್ರೆ. ಮತ್ತು ನಿಮ್ಮ ವೀಕ್ಷಕರಿಗೆ ಬಂದರೆ ಏನಾದರೂ ಬೇಕಾದ್ರೆ ಸ್ಪೆಷಲ್ ಆಫರ್ಸು, ಇವಾಗ ಫೆಸ್ಟಿವಲ್ ಸೀಸನ್ ಇರ್ತಾ ಇದೆ, ಏನಾದ್ರು ಆಫರ್ಸ್ ಏನಾದ್ರು ಮಾಡಿ ಕೊಡೋದ ಸರ್ ನಿಮ್ಮ ಕಡೆ, ನಿಮ್ಮ ಚಾನಲಿಂದ ಬಂದರೆ 100% ಮಾಡಿ ಕೊಡೋದು. ಓಕೆ, ನಮ್ಮ ಕಡೆಯಿಂದ ಬಂದರೆ ಅವ್ರಿಗೆ ಸ್ಪೆಷಲ್ ಆಫರ್ಸ್ ಅನ್ನೋದು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಖಂಡಿತ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಮತ್ತು RC ಕಾರ್ಡು ಇದು ಯಾವ ಥರ ಸರ್? ಇಲ್ಲಿ ಏನಂದರೆ ನಿಮಗೆ ಫೈನಾನ್ಸ್ ಆಪ್ಷನ್ಸ್ ಇಲ್ಲೇ ಆಗುತ್ತೆ. ಆಕ್ಸರೀಸ್ ನೋಡಿ ಡಿಸ್ಪ್ಲೇ ತೋರಿಸಿ ಸರ್ ಒಂದ್ಸರಿ. ಡಿಸ್ಪ್ಲೇನ ಆಕ್ಸರೀಸ್ ನಿಮಗೆ ಏನು ಬೇಕು ಆಕ್ಸರೀಸ್ ಕಂಪ್ಲೀಟ್ ಕಸ್ಟಮೈಸ್ ಮಾಡ್ಕೋಬೋದು ವೆಹಿಕಲ್ಗೆ. ಹೌದು. ಇದೆಲ್ಲ ಏನಂದರೆ ಟೈಲರ್ ಫಿಟೆಡ್ ಅಂದರೆ ನಿಮಗೆ ಏನು ಎಕ್ಸ್ಟ್ರಾ ಏನಂದರೆ ಸ್ಕಿನ್ ಎಲ್ಲ ಪ್ರತಿಯೊಂದು ಕಪ್ಲೆಟ್ ಇರುತ್ತೆ. ಏನು ಸ್ಕಿನ್ ಮಾಡಲ್ಲ, ಬೇರೆ ವೆಹಿಕಲ್ಗೆ ತೊಂದರೆ ಆಗುತ್ತೆ ಏನು ಆಕ್ಸರೀಸ್ ಇಲ್ಲ. ಅದರಲ್ಲಿ ಕಂಪ್ಲೀಟ್ ಕಪ್ಲರು ಪ್ಲಸ್ 1 year ವಾರಂಟಿ ಬರುತ್ತೆ ನೀವು ಯಾವುದೇ ಆಕ್ಸರೀಸ್ ತೊಗೊಂಡು. ಮತ್ತು ಇದೆಲ್ಲ ಕಂಪ್ಲೀಟ್ ಮಾರುತಿ ಜೆನ್ಯೂನ್ ಆಕ್ಸರೀಸ್ ಇರುತ್ತೆ. ಅದೇ ಥರ ಔಟ್ಸೈಡ್ ತೊಗೊಂಡು ಸೇಲ್ ಮಾಡೋದಲ್ಲ, ಅಂಡರ್ ಮಾರುತಿ ವಾರಂಟಿ ಇರುತ್ತಲ್ಲ, ಸೊ ಆ ಥರ ಆಕ್ಸರೀಸ್ ಮಾತ್ರ ಡಿಸ್ಪ್ಲೇ ಆಗಿರುತ್ತೆ. ಪ್ಲಸ್ ಲೋನ್ ಇಲ್ಲೇ ಮಾಡ್ಕೊಂಡು ಕೊಡ್ತೀವಿ, ಎಲ್ಲೂ ಹೋಗೋ ಥರ ಇರಲ್ಲ. ಪ್ಲಸ್ಸು ಯಾವ ಸರ್ವಿಸಸ್ ನಿಮ್ಗೆ ಏನು ಸರ್ವಿಸು ವಾರಂಟಿ ಸರ್ವಿಸ್, ಫ್ರೀ ಸರ್ವಿಸು, ಪ್ಲಸ್ ಆಕ್ಸರೀಸು, ಫೈನಾನ್ಸು, ಪ್ರತಿ ಎಲ್ಲನೂ ಒಂದೇ ಅಂಡರ್ ಒಂದೇ ರೂಫಲ್ಲೇ ಇರುತ್ತೆ. ಅದೇನಾಗುತ್ತೆ ಅಂದರೆ ಒಂದ್ಸರಿ ಕಸ್ಟಮರ್ ಬಂದರೆ ಅವ್ರಿಗೇನೇನು ರಿಕ್ವೈರ್ಮೆಂಟ್ ಇದೋ ಪ್ರತಿಯೊಂದು ಆಗಲಿ ಬಂದು ಗಾಡಿ ತೊಗೊಂಡು ಡೆಲಿವರಿ ತೊಗೊಂಡು ಗಾಡಿ ಸರ್ವಿಸ್ ಮಾಡಿಸಂದ್ರೂ ನಾವು ಕಮ್ಯುನಿಕೇಟೆಲ್ಲ ಇರ್ತೀರಿ. ಪ್ರತಿಯೊಂದು ಸರ್ವಿಸಸ್ಸು ನಿಮ್ಗೆ ಈಸಿ ಆಕ್ಸೆಸಬಲ್ ಇರುತ್ತೆ. ಔಟ್ಲೆಟ್ ಬಂದು ಸುಮ್ನಹಳ್ಳಿ ಜಂಕ್ಷನ್. ನಿಮಗೆ ಇಲ್ಲಿ ಸುಮ್ನಹಳ್ಳಿ ಬಸ್ ಸ್ಟಾಪ್ ಕಾಣಿಸ್ತಾ ಇರ್ಬೋದು, ಅದೇ ಬಸ್ ಸ್ಟಾಪು ತೋರಿಸಿದ್ದಾರೆ ಆ ಕಡೆ. ಅದೇ ಸುಮ್ನಹಳ್ಳಿ ಬಸ್ ಸ್ಟಾಪು. ಆ ಬಸ್ ಸ್ಟಾಪ್ ಅಟ್ಯಾಚ್ ಇದೆ ಟ್ರೂ ವ್ಯಾಲಿ ಇದೆ. ಹೌದು. ಸುಮ್ನಹಳ್ಳಿ ಬ್ರಿಡ್ಜು, ಸುಮ್ನಹಳ್ಳಿ ಜಂಕ್ಷನ್ನು, ಅಲ್ಲೇ ಸ್ವಲ್ಪ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಟ್ರೂ ವ್ಯಾಲಿ ಒಂದು ದೊಡ್ಡದಾಗಿ ಕಾಣುತ್ತೆ. ವರುಣ್ ಮೋಟರ್ಸ್ ಅಂತಲೂ ಪಕ್ಕದಲ್ಲೇ ಇರುತ್ತೆ. ಬಸ್ ಸ್ಟ್ಯಾಂಡ್ ಆಲ್ಸೋ ಇಲ್ಲೇ ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ ಆಲ್ಮೋಸ್ಟ್ 20+ ವೆಹಿಕಲ್ ಸರ್ಟಿಫೈಡ್ ವೆಹಿಕಲ್ ಸ್ಟಾಕ್ ಇದೆ. ಇನ್ನು ಮಿಕ್ಕಿದ ಆ್ಯಸ್ ಇಸ್ ವೇರಿಯಸ್ ಕಂಡೀಷನ್ ಇದೆ. ಅದು ಕಂಪ್ಲೀಟ್ ಇನ್ಸ್ಪೆಕ್ಟೆಡ್ ಆಗಿರುತ್ತೆ. ಒಂದ್ಸರಿ ನೀವು ಚೆಕ್ ಮಾಡಿಸ್ಕೊಂಡಾದ್ರು ತೊಗೋಬೋದು, ಅಥವಾ ನಾವೇ ನಿಮಗೆ ಗೈಡ್ ಮಾಡ್ತೀವಿ. ಈ ಥರ ಏನೇ ಇದ್ರೂ ಓಪನ್ ಆಗಿ ಹೇಳಿ ಕೊಡ್ತೀವಿ ಸರ್. ಅದಕ್ಕೆ ನಾನು ಅದಕ್ಕೆ ಟ್ರಸ್ಟ್ ಅಂತ ಏನಕ್ಕೆ ಅಂತ ಹೇಳಿದೆ ಅಂದರೆ ಇದೇ ಉದ್ದೇಶಕ್ಕೆ ಹೇಳಿದ್ದು. ಪ್ರತಿಯೊಂದು ವೆಹಿಕಲ್ ನಾವು ಏನಾದರೂ ಆಗಿದ್ರು, ಇನ್ ಕೇಸ್ ಕ್ಲೈಮ್ ಆಗಿದ್ರೆ, ಆಕ್ಸಿಡೆಂಟ್ ಆಗಿದ್ರೆ,
ಪ್ರತಿಯೊಂದು ಇನ್ಫಾರ್ಮ್ ಮಾಡಿ ಕಸ್ಟಮರ್ ಸಿಗ್ನೇಚರ್ ತೊಗೊಂಡು ಕಸ್ಟಮರ್ ಅಗ್ರಿ ಆಗಿರೋಂಥ ಸಿಗ್ನೇಚರ್ ತೊಗೊಂಡೆ ನಾವು ಫರ್ದರ್ ಪ್ರೊಸೆಸ್ ಮಾಡೋಣ. ಗಾಡಿಗಳು ಎಲ್ಲ ಸೇಲ್ ಮಾಡಿರೋದಲ್ಲ, ಜಸ್ಟ್ ಎಕ್ಸ್ಚೇಂಜ್ಗೋಸ್ಕರ ಕೊಟ್ಟಿರೋದೇ ಇದು. ಸರ್ ಇದು ಕಂಪ್ಲೀಟ್ ಆಲ್ಮೋಸ್ಟ್ 90% ನ್ಯೂ ಕಾರ್ ಎಕ್ಸ್ಚೇಂಜ್ ಇರುತ್ತೆ ಸರ್. ಇದು ಕಂಪ್ಲೀಟ್ ನ್ಯೂ ಕಾರ್ ಎಕ್ಸ್ಚೇಂಜ್ ಬಿಸ್ನೆಸ್ ಇರುತ್ತೆ. ನಮ್ಮಲ್ಲೇ ತೊಗೊಂಡಿದ್ರೆ ನಾವು ಎಕ್ಸ್ಚೇಂಜ್ ಮಾಡ್ಕೊತೀವಿ. ಇನ್ ಕೇಸ್ ಜೆನ್ಯೂನ್ ವೆಹಿಕಲ್ ಜೆನ್ಯೂನ್ ಇದ್ರೆ ನಾವು ಎಕ್ಸ್ಚೇಂಜ್ ತೊಗೊತೀವಿ ಸರ್. ಸರ್ ನಮಗೆ ಒಂದು ಅಂದಾಜಿಗೋಸ್ಕರ ಆಡಿಯನ್ಸ್ಗೆ ಸ್ವಲ್ಪ ಕಾರೆಲ್ಲ ಪ್ರೈಸು ಅದು ಸ್ವಲ್ಪ ಹೇಳ್ತೀರಾ ಸರ್? ನೀವು ಪ್ರತಿಯೊಂದು ವೆಹಿಕಲ್ ನಮ್ಮ ಇನ್ನೊಬ್ಬರು ಕೊಲೀಗ್ ಇದ್ದಾರೆ ಸುರೇಶ್ ಅಂತ, ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರೂ ಈಗ ಕೆಳಗಡೆ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೂ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್. ಮತ್ತು ನಿಮ್ಗೆ ಲೊಕೇಶನ್ ಆಗಲಿ ಪ್ರತಿಯೊಂದು ಕಳ್ಸ್ಕೊಂಡು ಕೊಡ್ತೀವಿ. ನಿಮ್ಗೆ ಏನು ಸಪೋರ್ಟ್ ಬೇಕೋ ನಾವು ಸಪೋರ್ಟ್ ಮಾಡೋಕ್ಕೆ ನಾವಿದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಇದೇ ಟ್ರೂ ವ್ಯಾಲಿಯಲ್ಲಿ 4 ಇಯರ್ಸಿಂದ ವರ್ಕ್ ಮಾಡ್ತಾರೆ ಸರ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಓಕೆ, ತುಂಬ ಒಳ್ಳೆಯದು. ನಿಮಗೆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹೌದು ಸರ್. ಸರ್ ಇದು ಬಂದು ಶಿಫ್ಟ್ ವೆಹಿಕಲ್ 2019 ಮಾಡಲು VXA ವೇರಿಯಂಟು, ಓಕೆ, ಸಿಂಗಲ್ ಓನರು. ಇದು 23,000 ಡಿವನ್ ಆಗಿದೆ ಸರ್ ವೆಹಿಕಲು. ಹಾಗೆ ಸರ್ ಇದು ಪ್ರೈಸ್ ಎಷ್ಟಿದೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 640 ಇದೆ ಸರ್, ನೆಗೋಷಿಯಬಲ್ ಆಗುತ್ತೆ ವಿತ್ ಟ್ರಾನ್ಸ್ಫರ್. ಓಕೆ, ವಿತ್ ಟ್ರಾನ್ಸ್ಫರ್? ಹೌದು, ವಿತ್ ಟ್ರಾನ್ಸ್ಫರ್ ಬರುತ್ತೆ, ಪ್ಲಸ್ ವಾರಂಟಿ ಕೂಡ ಬರುತ್ತೆ ನಿಮ್ಗೆ. ಓಕೆ, ವಾರಂಟಿ ಆಲ್ಸೋ? ಹೌದು, ವಾರಂಟಿ ಆಲ್ಸೋ ನಿಮ್ಗೆ ಬರುತ್ತೆ ಸರ್. Okay. ಇದು ಬಂದು ಬ್ರೆಜಾ ವೆಹಿಕಲ್ಲು, ಓಕೆ, 2021-22 ಮಾಡಲು, ಸಿಂಗಲ್ ಓನರು, 1 ಲಕ್ಷ ಓಡಿದೆ ಸರ್ ಗಾಡಿ. ಇದು ಪ್ರೈಸ್ ಬಂದು 775 ಇದೆ ಸರ್. ಇದು ಬಂದು ಆಲ್ಟೋ K10 ಓಕೆ, ನ್ಯೂ ಶೇಪ್ 2024 ಮಾಡಲು, ಓಕೆ, 23-24 ಮಾಡಲು, ಸಿಂಗಲ್ ಓನರು. ಈ ಗಾಡಿ ಬಂದುಬಿಟ್ಟು 17,000 ಓಡಿದೆ, 575 ಇದೆ ಸರ್. ವಿತ್ ಟ್ರಾನ್ಸ್ಫರ್ ಕೂಡ ನಿಮಗೆ ಮಾಡ್ಕೊಡ್ತೀವಿ. ಓಕೆ. ಮತ್ತೆ ಇದಕ್ಕೆ 1 ಇಯರ್ ವಾರಂಟಿ ಕೂಡ ಬರುತ್ತೆ? ವಾರಂಟಿ ಕೂಡ ಬರುತ್ತೆ ಸರ್ ಇದಕ್ಕೆ. ಓಕೆ. ಇದು ವಾರಂಟಿ ಬರಲ್ಲ ಸರ್ ಇದು. ಓಕೆ. ಇದು ಆಲ್ಟೋ K10 2017-18 ಮಾಡಲು, ಸೆಕೆಂಡ್ ಓನರು, 41,000 ಡ್ರಿವನ್ ಆಗಿದೆ. ಅದು ಕೂಡ 3.5 ಇದೆ, ಸ್ವಲ್ಪ ಬೆಸ್ಟ್ ಮಾಡ್ಕೊಡ್ತೀವಿ ಸರ್. ಇದು ಸೆಲರಿಯೋ ವೆಹಿಕಲು, ಓಕೆ, 2018 ಮಾಡಲು, VXA ವೇರಿಯಂಟು, ಸಿಂಗಲ್ ಓನರು, ಆಟೋಮೆಟಿಕ್ ಇದು. ಹಾಂ, ಇದು ಬಂದುಬಿಟ್ಟು ನಿಮಗೆ 425 ಇದೆ, ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಸರ್. ಅದು ವಾರಂಟಿ ಬರೋದು ನಿಮಗೆ. ಇದು ಬಂದು 2017 ಮಾಡಲು ವ್ಯಾಗನರು, VXA ವೇರಿಯಂಟು, ಓಕೆ, ಬರೀ 33,000 ಓಡಿದೆ ಸರ್, ಸೆಕೆಂಡ್ ಓನರು. ಹಾಂ, ಇದು ಬಂದು ನಿಮಗೆ 4 ಲ್ಯಾಕ್ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಇದು ಬಂದು ಆಲ್ಟೋ ವೆಹಿಕಲು, ಆಲ್ಟೋ 88 2019 ಮಾಡಲು, ಓಕೆ, ಸಿಂಗಲ್ ಓನರು, ಸೆಕೆಂಡ್ ಓನರು. ಇದು ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 45,000 ವೆಹಿಕಲ್ 45,000 ಡ್ರಿವನ್ ಆಗಿದೆ ಸರ್. ಇದು ಓಕೆ, ಪ್ರೈಸ್ ಬಂದುಬಿಟ್ಟು 3.5 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಇದು ಬಂದು ಆಲ್ಟೋ K10 ಆಟೋಮೆಟಿಕ್, ಹಾಂ, 2015 ಮಾಡಲು, ಸಿಂಗಲ್ ಓನರು, ಬರೀ 40,000 ಓಡಿ ಸರ್ ಗಾಡಿ. ಇದು ಪ್ರೈಸ್ ಬಂದು 380, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಇದು ನಾನ್ ಮಾರುತಿ ವೆಹಿಕಲು, ಗ್ರ್ಯಾಂಡ್ I10. I10 ಹೌದು, 2015 ಮಾಡಲು, ಸಿಂಗಲ್ ಓನರು, 69,000 ಓಡಿದೆ, 4 ಇದೆ ಸರ್. ಪ್ರೈಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆಸ್ಟಾ ಟಾಪ್ ಆ್ಯಂಡ್ ವೇರಿಯಂಟು. ಓಕೆ, ಇದು ಸೆಲಾರಿಯೋ ZXA ವೇರಿಯಂಟ್ ಸರ್, ಆಟೋಮೆಟಿಕ್, ಓಕೆ, 2015 ಮಾಡಲು, ಸಿಂಗಲ್ ZXA ವೇರಿಯಂಟ್. ಇದು 80,000 ಓಡಿದೆ, 4 ಸರ್. ಬೆಸ್ಟ್ ಮಾಡ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಕೂಡ ಬರ್ತದೆ. ಇದು 2015 ಮಾಡಲು, VXA ವೇರಿಯಂಟು, ಓಕೆ, ಮಿಡ್ ವೇರಿಯಂಟ್ ಇದು. ಓಕೆ. ಇದು ಬಂದು 164,000 ಓಡಿದೆ, ಆಟೋಮೆಟಿಕ್, 365 ಸ್ವಲ್ಪ ಬೆಸ್ಟ್ ಆಗುತ್ತೆ, ಮಾಡ್ಕೊಡ್ತೀನಿ ಸರ್. ಇದು 2015 ಮಾಡಲು, ZXA ವೇರಿಯಂಟು, ಸೆಲಾರಿಯೋ ZXA, ಓಕೆ, ಸಿಂಗಲ್ ಅವರು 81,000 ಓಡಿದೆ, 4 ಲ್ಯಾಕ್ ಇದೆ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಮಾಡ್ಕೊಡ್ತೀನಿ. ಇದು ಸೇಮ್ ಸೆಲಾರಿಯೋ, ಇನ್ನೇನು ನೋಡ್ತಾ ಇದ್ದೀರಾ ನೀವು, 15 ಮಾಡಲು, VXA ವೇರಿಯಂಟು, ಓಕೆ, 1,11,000 ಓಡಿದೆ, 360 ಸರ್, ಸ್ವಲ್ಪ ಎಷ್ಟಾಗುತ್ತೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದು ವ್ಯಾಗನಾರು, ಓಕೆ, 2015 ಮಾಡಲು, VXA ವೇರಿಯಂಟು, ಸಿಂಗಲ್ ಓನರು, 92,000 ಓಡಿದೆ, 340 ಇದೆ, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ. ಇದು ವ್ಯಾಗನಾರು VXA ಆಟೋಮೆಟಿಕ್, 2016 ಮಾಡಲು, ಸೆಕೆಂಡ್ ಓನರು, 72,000 ಓಡಿದೆ, ಇದು 375, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು ವ್ಯಾಗನಾರು 2023 ಮಾಡಲು, ZXA ಪ್ಲಸ್ಸು, ಸಿಂಗಲ್ ಓನರು. ಓಕೆ, ಇದು ಬಂದ್ಬಿಟ್ಟು 21,000 ಓಡಿದೆ. ಓಕೆ, ಇದು ಬಂದು 675 ಸರ್. ಇದು ಬೆಸ್ಟ್ ಆಗುತ್ತೆ. ಇದರಲ್ಲಿ 1 ಇಯರ್ ವಾರಂಟಿ ಕೂಡ ಬರುತ್ತೆ ನಿಮ್ಗೆ, ಇಂಜಿನ್ ಪ್ಲಸ್ ಗೇರ್ ಬಾಕ್ಸು ಥ್ರೂ ಪ್ಯಾನ್ ಇಂಡಿಯಾ ಬರುತ್ತೆ. ಓಕೆ, ಇದು ಓಮಿನಿ ವೆಹಿಕಲ್ ಸರ್, ಓಕೆ, 2011 ಮಾಡಲು, 4th ಓನರು, 120 ಕೊಡ್ತೀನಿ ಸರ್. 120? 120 ಕೊಡ್ತೀನಿ. ಇದು ನೋಡ್ತಾ ಇದ್ದೀರಾ, ಮತ್ತೆ ಒಂದು ಕ್ಯಾಟ್ ಐಟನ್ ನಾಷ್ಟ 2014-15 ಮಾಡಲು, ಓಕೆ, ಸೆಕೆಂಡ್ ಓನರು, 64,000 ಓಡಿದೆ, 3.5 ಲಕ್ಷ ಕೊಡ್ತೀನಿ ಸರ್. ಇದು ಡೆಸ್ಟರ್ ನೀವು ನೋಡ್ತಾ ಇದ್ದಾರೆ, ಇದು ಮೈಗ್ರೇಟೆಡ್ ವೆಹಿಕಲ್, ಡೆಲ್ಲಿಯಿಂದ ಸ್ಟೇ ಆಗಿರೋ ನಂಬರ್ ಇದು. ಓಕೆ, ಇದು 2014 ಮಾಡಲು, ಸೆಕೆಂಡ್ ಓನರು, 98,000 ಓಡಿದೆ ಸರ್, 85 PS. ಇದು ಬಂದು 390ಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀನಿ ಸರ್, ಸ್ಪೀಡ್ 2022 ಮಾಡಲು, ಓಕೆ, ಇದು 4.5 ಸಿಗುತ್ತೆ ಸರ್, ಸಿಂಗಲ್ ಓನರು, 49,000 ಓಡಿದೆ, 4 4.5 22 ಮಾಡಲು, 4 ಇದು ಬಂದ್ಬಿಟ್ಟು ಇದು ಎಸ್ಕ್ರಾಸ್ ವೆಹಿಕಲ್ ಸರ್. ಇದು ಓಕೆ, 2017 ಮಾಡಲು, ಜೀಟಾ ವೇರಿಯಂಟು, 2 ಲಕ್ಷ ಓಡಿದೆ ಗಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಪ್ರೈಸಿಂಗಲ್ಲಿ ಮಾಡಿಸ್ಕೊಡ್ತೀನಿ. ಓಕೆ. ಇದು ನೀವು ನೋಡ್ತಾ ಇದ್ದೀರಾ I20 2016 ಮಾಡಲು, ಪೆಟ್ರೋಲ್ ವೇರಿಯಂಟು, ಸ್ಪೋರ್ಟ್ಸ್ ವೇರಿಯಂಟು, ಸಿಂಗಲ್ ಓನರು, 92,000 ಓಡಿದೆ, 5.5 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಇದು ಬಂದು 2016 ಮಾಡಲು, ಸಿಂಗಲ್ ಓನರು, ಇದು ನಿಮಗೆ 4.5 ಸಿಗುತ್ತೆ. ಇದು ಮಾರುತಿ ಬಲೆನೋ ವೆಹಿಕಲ್ಲು, ಆಲ್ಫಾ ವೇರಿಯಂಟು, 2020 ಮಾಡಲು, ಆಟೋಮೆಟಿಕ್ CVT ವೇರಿಯಂಟ್. ಇದು ನಿಮ್ಗೆ ಇದು ಪ್ರೈಸ್ 8.5 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, 41,000 ಓಡಿದೆ ಗಾಡಿ ಇದು ಸರ್. ನೀವು ನೋಡ್ತಾ ಇದ್ದೀರಾ
ಚವರ್ಲೆಟ್ ಇವ ವೆಹಿಕಲ್ಲು 2008 ಮಾಡಲು, ಸಿಂಗಲ್ ಓನರು, ಫ್ರೆಶ್ ಅಪ್ಸ್ ಪ್ಲಸ್ ಇನ್ಸೂರೆನ್ಸ್ ಇದೆ. ಗಾಡಿ ಇದು 85,000ಕ್ಕೆ ಫೈನಲ್ ಕೊಡ್ತೀವಿ ಸರ್. ದಾವಣಗೆರೆ ಗಾಡಿನ? ಹೌದು ಸರ್, ಸಿಂಗಲ್ ಓನರು. ನೀವು ನೋಡ್ತಾ ಇದ್ರೆ ಆಲ್ಟೋ K10 2022-23 ಮಾಡಲು, ಸಿಂಗಲ್ ಓನರು, LXI ವೇರಿಯಂಟು, ಬರೀ 24,000 ಓಡಿದೆ. 4,500ಗೆಲ್ಲ ಫೈನಲ್ ಆಗುತ್ತೆ ಸರ್ ಇದು. ಪ್ಲಸ್ ವಾರಂಟಿ ಕೂಡ ಬರುತ್ತೆ 1 ಇಯರು. ಸರ್ವಿಸ್ ಮಾಡಲು. ಹೌದು 23 ಮಾಡಲು. ಹೌದು 22-23 ಮಾಡಲು. ಪ್ಲಸ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ. 3 ಸರ್ವಿಸ್ ಫ್ರೀ ಬರುತ್ತೆ. ಬಿಫೋರ್ ನಾವು ಕಂಪ್ಲೀಟ್ ಸರ್ವಿಸ್ ಮಾಡಿ ಗಾಡಿ ಕೊಡ್ತೀವಿ ಸರ್. ಬರೀ 4,500,000. ಹೌದು, ಬರೀ 4,500,000 ಲಕ್ಷ ಕೊಡ್ತಾರೆ ಸರ್. ಇದು ಬಂದು ಆಲ್ಟೋ K10 Okay. 2011 ಮಾಡಲು, ಓಕೆ. ಸಿಂಗಲ್ ಓನರು, 91,000 ಓಡಿದೆ. 2 ವರ್ಷ ಫೈನಲ್ ಆಗುತ್ತೆ ಸರ್. ಇದು ಆಲ್ಟೋ K10 2017 ಮಾಡಲು, ಸಿಂಗಲ್ ಓನರ್, 120 ಓಡಿದೆ. 320ಕ್ಕೆ ಆಗುತ್ತೆ ಸರ್. ನೋಡಿ ಸರ್, ಇದು ಡ್ಯಾಶ್ ಆ್ಯಂಡ್ ಗೋ, ನಿಸಾನ್ ಕಂಪ್ನಿ ಡ್ಯಾಶ್ ಆ್ಯಂಡ್ ಗೋ. ಇದು 2014 ಮಾಡಲು, ಸಿಂಗಲ್ ಓನರ್, 91,000 ಓಡಿದೆ. 2 ಬರ ಇದೆ. ಇನ್ನೂ ಸ್ವಲ್ಪ ಬೆಸ್ಟ್ ಮಾಡಿಕೊಡ್ತೀವಿ ಸರ್, ಹೆಚ್ಚು ಕಮ್ಮಿ ಸರ್. ಇದು ನೀವು ನೋಡ್ತಾ ಇದ್ರೆ ಆಲ್ಟೋ 800 VXI ವೇರಿಯಂಟು, 2017 ಮಾಡಲು, ಸೆಕೆಂಡ್ ಓನರ್, 1 ಲಕ್ಷ ಓಡಿದೆ. 290 ಇದೆ, ಸ್ವಲ್ಪ ಬೆಸ್ಟ್ ಆಗುತ್ತೆ, ಮಾಡ್ಕೊಡ್ತೀವಿ ಸರ್. ಇದು ನೀವು ನೋಡ್ತಾ ಇದ್ರೆ ಶಿಫ್ಟು 2012 ಮಾಡಲು, ಸಿಂಗಲ್ ಓನರ್, 85,000 ಓಡಿದೆ. 4 ಲಕ್ಷ ಇದೆ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಿಮಗೆ. ಕುಂಟು 2015 ಮಾಡಲು, 73,000 ಓಡಿದೆ, ಸಿಂಗಲ್ ಓನರ್, 265, ಸ್ವಲ್ಪ ಬೆಸ್ಟ್ ಮಾಡ್ಕೊಡ್ತೀನಿ ಸರ್. ಇದು ರಿಡ್ಸ್ ಡೀಸೆಲ್ 2010 ಮಾಡಲು, ಸಿಂಗಲ್ ಓನರು, 1.5 ಲಕ್ಷ ಓಡಿದೆ ಸರ್. ಇದು 275 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದು ನೀವು ನೋಡ್ತಾ ಇದ್ರೆ ಡಿಸೈರ್ 2017 ಮಾಡೋದು, VXI ವೇರಿಯಂಟು, VDI ವೇರಿಯಂಟು, ಸಿಂಗಲ್ ಓನರು, 65,000 ಓಡಿದೆ. 6.5 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು 2018 ಮಾಡಲು, ಬ್ರೆಜಾ VDI, ಸಿಂಗಲ್ ಓನರ್, 67,000 ಓಡಿದೆ ಸರ್. ಇದು ಪ್ರೈಸ್ ಬಂದುಬಿಟ್ಟು 795 ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ. ಡೀಸೆಲ್ ವೆಹಿಕಲ್ ಇದು ಸರ್. ಇದು ಡಿಸೈರು 2018 ಮಾಡಲು, VXI ವೇರಿಯಂಟು, ಸಿಂಗಲ್ ಓನರು. ಇದು ಬಂದುಬಿಟ್ಟು 91,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 6 ಲಕ್ಷ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಸರ್. ಸರ್ ಇದು ಬಂದು ಡಿಸೈರ್ ZXI, ಸಿಂಗಲ್ ಓನರ್, AGS ವೆಹಿಕಲ್. ಇದು 2020 ಮಾಡಲು, ZXI, ಬರೀ 37,000 ಓಡಿದೆ ಸರ್. 665, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 2008 ಮಾಡಲು, ಸಿಂಗಲ್ ಓನರು, 1 ಲಕ್ಷ ಓಡಿದೆ ಸರ್. ಪ್ರೈಸ್ ಇದು 1.5, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 1.5. ಹೌದು. ಇನ್ನು ಇಲ್ಲಿ ನೋಡ್ತಾ ಇದ್ರೆ ಡೀಸೆಲ್ ವೆಹಿಕಲ್ಲು ಡಿಸೈರ್ ಇದೆ, 2012-13 ಮಾಡಲು, ಸಿಂಗಲ್ ಓನರು, 89,000 ಓಡಿದೆ. ಇದು ಪ್ರೈಸು 4.5 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ನೀಟ್ ಕಂಡೀಷನ್ ಚೆನ್ನಾಗಿದೆ, ಫುಲ್ ಸರ್ವಿಸ್ ಸಿಗುತ್ತೆ ನಿಮಗೆ. ಇದು ನೋಡ್ತಾ ಇದ್ರೆ ಶಿಫ್ಟು 2020 ಮಾಡಲು, VXI ವೇರಿಯಂಟು, ಸಿಂಗಲ್ ಓನರು, 44,000 ಓಡಿದೆ ಸರ್. ಇದು 6.5 ದಿ ಬೆಸ್ಟ್ ಏನಾಗುತ್ತೆ ಮಾಡ್ಕೊಡ್ತೀನಿ ಸರ್ ನಿಮಗೆ. ಇದು ನೋಡ್ತಾ ಇದ್ರೆ ಡಿಸೈರ್ 2020 ಮಾಡಲು, ZXI ವೇರಿಯಂಟು, ಸಿಂಗಲ್ ಓನರು, 75,000 ಓಡಿದೆ ಸರ್. ಇದು 7 ಲಕ್ಷ ಇದೆ, ಸ್ವಲ್ಪ ದಿ ಬೆಸ್ಟ್ ಆಗುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಇದು ನೋಡಿದ್ದೆಲ್ಲ ನಮ್ಮ ಸುಮ್ಮನಹಳ್ಳಿ ಔಟ್ಲೆಟ್ ಇರೋ ಗಾಡಿಗಳು. ನಮ್ಮದು 3 ಔಟ್ಲೆಟ್ ಇದೆ ಟೋಟಲು. ನಮ್ಮದು ಬಂದು ಲೊಕೇಟ್ ಆಗಿರೋದು ಬಂದು ಹೆಬ್ಬಾಳ ಒಂದು ಔಟ್ಲೆಟ್ ಇದೆ, ಸುಮ್ಮನಹಳ್ಳಿ ಒಂದು, ಬಗಲಗುಂಟೆ ಒಂದಿದೆ ಸರ್. ಟೋಟಲ್ ನಮಗೆ 200+ ಕಾರ್ಸ್ ಇದೆ ನಮ್ಮಲ್ಲಿ ಅವೈಲೇಬಲು. ನೀವು ಯಾವ್ದು ಬೇಕಾದ್ರೂ ನೋಡ್ಬೋದು. ಪ್ಲಸ್ ನಮ್ಮಲ್ಲಿ 50% ವೆಹಿಕಲ್ಲು ವಿತ್ ವಾರಂಟಿ ವೆಹಿಕಲ್ ಸಿಗುತ್ತೆ. ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ ಅಂದರೆ ನಾವು ನ್ಯೂ ಕಾರ್ ಎಕ್ಸ್ಚೇಂಜ್ ಗಾಡಿಗಳಿವೆಲ್ಲ, ಹೊಸ ಕಾರಿಗೆ ಹಳೆ ಕಾರ್ನ ಎಕ್ಸ್ಚೇಂಜ್ ಮಾಡಿರೋಂಥ ಗಾಡಿಗಳು, ಟ್ರೂ ವ್ಯಾಲಿ ಗಾಡಿಗಳೆಲ್ಲ ಸೇಮ್ ಕಾನ್ಸೆಪ್ಟ್ ಇರುತ್ತೆ. ನೀವು ನೋಡ್ಬೋದು, ಒಳ್ಳೆ ಗಾಡಿಗಳು, ಒಳ್ಳೆ ದಿ ಬೆಸ್ಟ್ ಗಾಡಿಗಳನ್ನ ಕೊಡ್ತೀವಿ. ನೀವು ಏನೇ ಬಂದು ನಿಮ್ಮ ಚಾನಲ್ ಕಡೆಯಿಂದ ಬಂದರೂ ದಿ ಬೆಸ್ಟ್ ಮಾಡ್ಕೊಡ್ತೀವಿ. ಏನಾಗುತ್ತೆ ಆಫರ್ ಮಾಡ್ಕೊಡ್ತೀವಿ. ಆಲ್ರೆಡಿ ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ, ಎಲ್ಲ ಡೆಕೋರೇಷನ್ ಆಗಿದೆ ಆಲ್ರೆಡಿ. ಶೋರೂಮು ಬನ್ನಿ, ನಿಮಗೆ ನಿಮ್ಮ ಕಡೆ ಚಾನಲ್ ಕಡೆಯಿಂದ ಬಂದರೆ ದಿ ಬೆಸ್ಟ್ ಏನಾಗುತ್ತೆ, ಆಕ್ಸರೀಸ್ ಆಗಿರ್ಬೋದು, ಪ್ರೈಸ್ ಡಿಸ್ಕೌಂಟ್ ಆಗಿರ್ಬೋದು, ಏನೋ ಒಂದು ಡಿಸ್ಕೌಂಟಲ್ಲಿ ನಾವು ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಟ್ರಸ್ಟಾಗಿ ಒಳ್ಳೆ ಗಾಡಿಗಳನ್ನ ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ನ ಕಸ್ಟಮರ್ಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ನೀವು ಇಷ್ಟೊಂದು ಸಮಯ ನಮಗೆ ಕೊಟ್ಬಿಟ್ಟು ಹೇಳಿದ್ರಿ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ನೋಡಿರಲ್ಲ, ಇದು ಗಾಡಿ ಟ್ರೂ ವ್ಯಾಲ್ಯೂ ನಿಮ್ಗೆ ಗೊತ್ತಿರೋದೆ, ನಾನು ಇನ್ನೇನು ಹೇಳೋದು ಜಾಸ್ತಿ ಬೇಕಿಲ್ಲ. ನನಗೆ ಒಂದು ಮೇನ್ ಅನಿಸಿದ್ದೇನೆಂದರೆ, ಒಳ್ಳೆ ಮಾಡಲ್ ಗಾಡಿಗಳು, ಒಳ್ಳೆ ಗಾಡಿಗಳು, ನನಗೆ ಪ್ರೈಸ್ ಕಡಿಮೆನೇ ಅನಿಸ್ತು. ನಿಮಗೆ ಎಲ್ಲ ಎಕ್ಸ್ಚೇಂಜ್ ಆಗಿರೋ ಗಾಡಿಗಳು, ನ್ಯೂ ಕಾರ್ಗೆ ಮತ್ತು ನಾನ್ ಆಕ್ಸಿಡೆಂಟಲ್ ಫ್ರೀ ಆಗಿರೋವಂಥ ವೆಹಿಕಲ್ಗಳು ನಿಮಗೆ ಮಾಗಡಿ ರೋಡು ಇಲ್ಲೇ ಸುಮ್ಮನಹಳ್ಳಿ ಜಂಕ್ಷನ್ ಹತ್ರನೇ ಇರುತ್ತೆ. ಟ್ರೂ ವ್ಯಾಲ್ಯೂ ನಿಜವಾಗ್ಲೂ ಜೆನ್ಯೂನ್, ಟ್ರೂ ವ್ಯಾಲ್ಯೂ ಅಂದ್ರೆ ಜೆನ್ಯೂನು, ಟ್ರಸ್ಟು. ಸೊ ಒಳ್ಳೆ ಶೋರೂಮು, ತುಂಬ ವೆಹಿಕಲ್ಸ್ ಅವೈಲೇಬಲ್ ಇದ್ದಾವೆ. ನೀವು ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡ್ಬೋದು. ಇದು ನಮ್ಮ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನೋಡೋಣ. ನಮಸ್ಕಾರ.